ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಟ್ರಾಪ್ ಅದ್ರ ಜೊತೆಗೆ ಸ್ಟಾಪ್ ಲಾಸ್ ಹಂಟಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ನಲ್ಲ, ಅದರ ಒಂದು ಪಾರ್ಟ್ 3 ಇವತ್ತಿನ ವಿಡಿಯೋದ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಸೊ ಸುಮಾರು ಜನ ಟ್ರಾಪ್ ಆಗ್ತಾರೆ. ಅದು ಸ್ಟಾಪ್ ಲಾಸ್ ಹಂಟಿಂಗ್ ಆಗಿರ್ಬೋದು, ಬುಲ್ಸ್ ಟ್ರಾಪ್ ಆಗಿರ್ಬೋದು, ಅಥವಾ ಬೇರ್ಸ್ ಟ್ರಾಪ್ ಆಗಿರ್ಬೋದು. ಈ ಒಂದು ಟ್ರಾಪ್ ಆಗುವಂಥ ರೀಸನ್ಸ್ಗೆ ಏನೋ, ಅದ್ರ ಜೊತೆಗೆ ಆ ಒಂದು ರೀಸನ್ಸ್ಗಳನ್ನ ನೀವು ಹೆಂಗೆ ಎಸ್ಕೇಪ್ ಆಗ್ಬೋದು ಅನ್ನೋ ಒಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಸಿಂಪಲ್ ಆಗಿರೋಂಥ ಸ್ಟೆಪ್ಸ್ಗಳನ್ನ ಫಾಲೋ ಮಾಡೋದು ಸಾಕು ಸ್ನೇಹಿತರೆ. ನೀವು ಸ್ಟಾಪ್ ಲಾಸ್ ಹಂಟಿಂಗಿಂದ ಈಸಿಯಾಗಿ ಎಸ್ಕೇಪ್ ಆಗಬಹುದು. ಬಟ್ ಅದಕ್ಕೆ ಬೇಕಾಗಿರೋದು ನಿಮ್ಮ ಒಂದು ಪ್ರಾಕ್ಟೀಸ್ ಮಾತ್ರ. ಓಕೆ, ಸೊ ಇದು ಹೇಳೋಕ್ಕಿಂತ ಮುಂಚೆ, ನಾವು ಸೆಬಿ ನೋಂದಾಯಿತ ಸಲಹೆಗಾರರಲ್ಲ. ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡೋಂಥ ಇನ್ಫಾರ್ಮೇಷನ್ಸು ಮತ್ತು ಜೊತೆಗೆ ಒಂದು ವಿಡಿಯೋನ ಕಂಟೆಂಟ್ಸ್ ಏನಿದೆ, ಅದು ನಿಮ್ಮ ಒಂದು ಲರ್ನಿಂಗ್ ಪರ್ಪಸ್ಗೆ ನೀವು ಕಲಿತು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಸರ್ವೈವ್ ಆಗಿ, ಫಸ್ಟ್ ನೀವು ಸರ್ವೈವ್ ಆಗೋಕ್ಕೆ ಪ್ಲಾನ್ ಮಾಡಿ ಅನ್ನೋ ಒಂದು ಪರ್ಪಸ್ಸೇ ನಮ್ಮ ಚಾನಲ್ನ ಒಂದು ಇಂಟೆನ್ಷನ್ ಅಂತ ಹೇಳ್ತಾ, ರೀಸನ್ಸ್ಗಳನ್ನ ನಾನು ಸ್ಟ್ರೈಟಾಗಿ ಮೆನ್ಷನ್ ಮಾಡಿದ್ದೀನಿ. ಯಾವುದೇ ರೀತಿ ಕನ್ಫ್ಯೂಷನ್ ಮಾಡೋಕೆ ಹೋದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಂದು, ಯಾವುದೇ ಒಂದು ಸ್ಟಾಕಲ್ಲಿ ಲಿಕ್ವಿಡಿಟಿ ಇಲ್ಲದೆ ಇರೋ ಟೈಮಲ್ಲಿ ನೀವು ಮಾರ್ಕೆಟ್ ಆರ್ಡರ್ಗಳನ್ನ ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಆ ಒಂದು ಎಸ್ಪೆಷಲಿ ಆಪ್ಷನ್ಸ್ಗಳು ನೋಡಿದ್ರೆ, ಈ ಸ್ಟಾಕ್ ಆಪ್ಷನ್ಸ್ಗಳಲ್ಲಿ ನೀವು ಮಾರ್ಕೆಟ್ ಆರ್ಡರಲ್ಲಿ ನೀವು ಬೈ ಆ್ಯಂಡ್ ಸೆಲ್ ಮಾಡೋಕ್ಕಾಗೋದಿಲ್ಲ. ಲಿಮಿಟ್ ಆರ್ಡರ್ ಹಾಕಲೇಬೇಕಾಗುತ್ತೆ. ಅದೇ ರೀತಿ ಸುಮಾರು ಸ್ಟಾಕ್ಗಳಲ್ಲಿ ನೀವು ಟ್ರೇಡಿಂಗ್ ಮಾಡಬೇಕಾದ್ರೆ, ಸುಮಾರು ಜನಕ್ಕೆ ಏನಂತೇಳಿದ್ರೆ, ಒಂದು ಲೆವೆಲ್ ಬಂದಿದ ತಕ್ಷಣ ಆ ಒಂದು ಎಕ್ಸಾಕ್ಟ್ ಪ್ರೈಸಲ್ಲಿ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಡೌಟಿಂದ ಏನು ಮಾಡ್ತಾರೆ, ಅವರು ಮಾರ್ಕೆಟ್ ಆರ್ಡರ್ನ ಪ್ಲೇಸ್ ಮಾಡ್ತಾರೆ. ಮಾರ್ಕೆಟ್ ಆರ್ಡರ್ ಅಂದ್ರೆ ಏನು? ಆ ಒಂದು ಸದ್ಯದ ಸಿಚುವೇಶನ್ಸಲ್ಲಿ ಯಾರು ಯಾವ ಪ್ರೈಸ್ಗೆ ಸೆಲ್ ಮಾಡಕ್ಕೆ ರೆಡಿ ಇದ್ದಾರೆ, ಆ ಪ್ರೈಸ್ಗೆ ನಾವು ಬೈ ಮಾಡ್ತೀನಿ ಅನ್ನೋ ಒಂದು ಆರ್ಡರ್ ನೀವು ಪ್ಲೇಸ್ ಮಾಡಿದ್ರೆ, ಅದನ್ನು ನಾವು ಮಾರ್ಕೆಟ್ ಆರ್ಡರ್ ಅಂತ ಕರಿಬೋದು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೀಸನ್ ಏನಂತ ಹೇಳಿದ್ರೆ, ನೀವೇನಾದ್ರೂ ಮಾರ್ಕೆಟ್ ಆರ್ಡರ್ ಯೂಸ್ ಮಾಡಿದ್ರೆ, ಅದ್ರ ಜೊತೆಗೆ ಬೈ ಮಾಡಿದ್ಮೇಲೆ ನೀವು ನಿಮ್ಮ ಒಂದು ಸೆಲ್ ಆರ್ಡರ್, ಆಬ್ವಿಯಸ್ಲಿ ಕೆಳಗಡೆ ಬಿದ್ದರೆ ಸೆಲ್ ಆರ್ಡರ್ ಅಲ್ವಾ. ಸೊ ಬೈ ಆದ್ಮೇಲೆ ಸೆಲ್ ಆರ್ಡರ್ ನೀವು ಪ್ಲೇಸ್ ಮಾಡಬೇಕಾದ್ರೆ, ನೀವು ಯಾವಾಗಲೂ ಮಾರ್ಕೆಟ್ ಆರ್ಡರ್ನ ಪ್ಲೇಸ್ ಮಾಡಕ್ಕೆ ಹೋಗಬೇಡಿ. ಒಂದು ಲಿಮಿಟ್ನ ಪ್ಲೇಸ್ ಮಾಡಿ. ಬಿಕಾಸ್ ಒಂದು ಸ್ಟಾಪ್ ಲಾಸ್ ಲಿಮಿಟ್ ಅಂತ ಏನು ಕರೀತಾರೆ, SLM ಅಂತ, ಆ ಒಂದು ಟೈಪ್ ಇದು ಮಾಡೋಕ್ಕಿಂತ ಮುಂಚೆ ಸ್ಟಾಪ್ ಲಾಸ್ ಲಿಮಿಟ್ ಅನ್ನೋ ಒಂದು ಆರ್ಡರ್ ಟೈಪ್ನ ನೀವು ಪ್ಲೇಸ್ ಮಾಡೋದ್ರಿಂದ ಸ್ಟಾಪ್ ಲಾಸ್ ಹಂಟಿಂಗಿಂದ ಈಸಿಯಾಗಿ ಎಸ್ಕೇಪ್ ಆಗ್ಬೋದು. ಓಕೆ, ಅದ್ರ ಜೊತೆಗೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಒಂದೇ ಒಂದು ಇಂಡಿಕೇಟರ್ ನೀವು ಒಂದು ಕ್ಯಾಲ್ಕುಲೇಷನ್ಸ್ನ ನೋಡಿಕೊಂಡು ನೀವು ಟ್ರೇಡಿಂಗ್ ಮಾಡ್ಬೋದು. ಇದು ಏನಕ್ಕೆ ಮಾಡುವಂಥ ಪ್ರಾಬ್ಲಮ್ಮು ಏನಕ್ಕೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನೀವು MACD ಒಂದು ಫಾಲೋ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ MACD ಫಾಲೋ ಮಾಡಿದ್ರೆ ನೀವೇನು ಮಾಡ್ಕೊತೀರಾ, ಒಂದು ಬೈಯಿಂಗ್ಗೆ, ಒಂದು ನಿಮಿಷ ಪೆನ್ ತೊಗೊಂಡ್ಬಿಡ್ತೀನಿ. ಓಕೆ, ಸೊ ನೀವೇನಾದರೂ MACD ಫಾಲೋ ಮಾಡ್ತಿದ್ರೆ, ಸೊ MACD ಈ ರೀತಿ ಟರ್ನಿಂಗ್ ಆಗ್ತಿದ್ರೆ, ಈ ರೀತಿ ಒಂದು ಲೈನ್ ಟರ್ನಿಂಗ್ ಆಗ್ತಿದ್ರೆ, ನೀವು ಬೈ ಮಾಡಬೇಕಂತ ನೀವು ಪ್ಲಾನಿಂಗ್ ಮಾಡ್ತಾ ಇರ್ತೀರಾ. ಸೊ ನೀವು ಬೈಯಿಂಗ್ ಜೊತೆಗೆ ನೀವು ಪ್ರಾಫಿಟ್ ಸೈಡ್ ಮಾತ್ರ ನೀವು ಟಾರ್ಗೆಟ್ ಮಾಡ್ತಾ ಇರ್ತೀರಾ. ಅದಕ್ಕೆ ಆದಂಥ ಒಂದು ಸ್ಟಾಕ್ನ ಒಂದು ಆವ್ರೇಜ್ ಪ್ರೈಸ್ ಎಷ್ಟು, ಒಂದು ಸಪೋರ್ಟ್ ಝೋನಲ್ಲಿ ಬಂದಿದ ತಕ್ಷಣ ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ನೀವು ಈ ಒಂದು MACDಯಲ್ಲಿ ನೀವು ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ, ನೀವು ಸ್ಟಾಪ್ ಲಾಸ್ ಹಂಟಿಂಗಿಂದ ಈಸಿಗೆ ನೀವು ಸಿಗಾಕೊಂತೀರಾ. ಸೊ ಓಕೆ, ಸೊ ಅದ್ರ ಜೊತೆಗೆ ಈ ಒಂದು ಸ್ಟಾಪ್ ಲಾಸ್ಗೆ ಆದಂತಹ ಕೆಲವೊಂದು ಟೆಕ್ನಿಕಲ್ ಇಂಡಿಕೇಟರ್ಸ್ಗಳನ್ನ ನೀವು ಯೂಸ್ ಮಾಡೋದ್ರಿಂದ ಸಹ ನೀವು ಈ ಒಂದು ಸ್ಟಾಪ್ ಲಾಸ್ ಹಂಟಿಂಗಿಂದ ಎಸ್ಕೇಪ್ ಆಗ್ಬೋದು. ಓಕೆ, ನೆಕ್ಸ್ಟ್ ಬಂದು ನಾಟ್ ವ್ಯಾಲಿಡೇಟಿಂಗ್ ದಿ ವಾಲ್ಯೂಮ್. ನಾನು ನಿಮಗೆ ಹಿಂದಿನ ಐ ಥಿಂಕ್ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಒಂದು ಚಾರ್ಟ್ ಮುಖಾಂತರ ಹೇಳಿದ್ನಲ್ಲ, ಒಂದು ಸ್ಟಾಪ್ ಲಾಸ್ ಹಂಟಿಂಗ್ ಯಾವ ರೀತಿ ಆಗುತ್ತೆ ಹಂಗೆ ಹಿಂಗೆ ಅಂತ. ಸೊ ಯಾವುದೇ ಒಂದು ಸ್ಟಾಕು ಒಂದು ಸಪೋರ್ಟ್ ಝೋನ್ ಬಂದಿದ ತಕ್ಷಣ, ಒಂದು ರೆಸಿಸ್ಟೆನ್ಸ್ ಝೋನ್ ಬಂದಿದ ತಕ್ಷಣ, ಆ ಒಂದು ಲೆವೆಲಲ್ಲಿ ಪ್ರೈಸ್ ಯಾವ ರೀತಿ ಆಕ್ಷನ್ ಮಾಡ್ತಿದೆ, ಅದ್ರ ಜೊತೆಗೆ ಆ ಒಂದು ಲೆವೆಲಲ್ಲಿ ಯಾವ ರೀತಿ ಒಂದು ವಾಲ್ಯೂಮ್ ಬಿಲ್ಡಪ್ ಆಗ್ತಿದೆ ಅನ್ನೋ ಒಂದು ಇನ್ಫಾರ್ಮೇಷನ್ ನೀವು ನೋಡ್ಕೊಬೇಕಾಗುತ್ತೆ. ಒಂದೇ ವಾಲ್ಯೂಮ್ ಕ್ಯಾಂಡಲ್ನ ನೋಡಿಕೊಂಡ್ರೆ ನೀವು 100% ನೀವು ಸಕ್ಸಸ್ ಆಗೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು ಸೀರೀಸ್ ಆಫ್ ವಾಲ್ಯೂಮ್, ಎಕ್ಸಾಂಪಲ್ ವಾಲ್ಯೂಮ್ ಅಂತ ಹೇಳಿದ್ರೆ, ಈ ರೀತಿ ಒಂದು ಬಾಕ್ಸ್ ಹಾಕ್ಬಿಡ್ತೀನಿ, ಈಸಿಗೆ ಅರ್ಥ ಆಗುತ್ತೆ ನಿಮಗೆ. ಓಕೆ, ಸೊ ಈ ರೀತಿ ಬಾಕ್ಸ್ಗಳು ಬಿಲ್ಟ್ ಆಗ್ತಾ ಇರುತ್ತಲ್ಲ. ಓಕೆ, ಈ ರೀತಿ ಬಾಕ್ಸ್ಗಳು ಗ್ರೀನು ರೆಡ್ ಬಿಲ್ಡ್ ಆಗ್ತದೆ. ಇದು ಯಾವ ರೀತಿ ಬಿಲ್ಡ್ ಆಗ್ತಿದೆ, ಅದ್ರ ಜೊತೆಗೆ ಪ್ರೀವಿಯಸ್ ಒಂದು ಟ್ರೆಂಡಲ್ಲಿ ಯಾವ ರೀತಿ ಫಾರ್ಮೇಷನ್ಸ್ ಆಗ್ತಿತ್ತು ಅನ್ನೋ 1-to-1 ಮ್ಯಾಚಿಂಗ್ನ ಮಾಡಿಕೊಂಡು ನೋಡಿದ್ರೆ, ಆ ಒಂದು ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಏನಿದೆ, ಅದು ಈ ಒಂದು ವಾಲ್ಯೂಮ್ಗೆ ಒಂದು ಪಾಸಿಟಿವ್ ಆಗಿ ಒಂದು ಸಪೋರ್ಟ್ ಮಾಡ್ತಿದೆ ಅಂತ ಮತ್ತೊಂದು ಲೆವೆಲ್ ಆಫ್ ಕನ್ಫರ್ಮೇಷನ್ ಸಿಗೋದ್ರಿಂದ ನೀವು ಸ್ಟಾಪ್ ಲಾಸ್ ಹಂಟಿಂಗಿಂದ ಎಸ್ಕೇಪ್ ಆಗ್ಬೋದು. ಇದು ವಾಲ್ಯೂಮ್ನ ಒಂದು ತುಂಬ ಇಂಪಾರ್ಟೆಂಟ್. ಸುಮಾರು ಜನ ವಾಲ್ಯೂಮ್ನ ಇಗ್ನೋರ್ ಮಾಡ್ತಾರೆ, ಬಟ್ ವಾಲ್ಯೂಮ್ನ ಇಗ್ನೋರ್ ಮಾಡಿ, ಬಿಕಾಸ್ ವಾಲ್ಯೂಮಲ್ಲಿ ನಿಮಗೆ ಕೆಲವೊಂದು ಸ್ಟೋರೀಸ್ ಸಿಗುತ್ತೆ. ಆ ಸ್ಟೋರೀಸ್ನ ನೀವು ಟ್ರೇಡಿಂಗ್ ಮಾಡ್ತಾ ಮಾತ್ರ ಎಕ್ಸ್ಪೀರಿಯನ್ಸ್ ಆಗೋದು. ಓಕೆ, ಅದ್ರ ಜೊತೆಗೆ ಟೈಟ್ ಸ್ಟಾಪ್ ಲಾಸು. ನಾನು ಸುಮಾರು ಜನಕ್ಕೆ ನೋಡಿ, ನಾನು ಟ್ರೈನಿಂಗಲ್ಲಿ ಕೆಲವೊಬ್ರು ಕೇಳ್ತೀನಿ, ಸರ್ ನೀವು ಪ್ರತಿದಿನ ಎಷ್ಟು ಸ್ಟಾಪ್ ಲಾಸ್ ತೊಗೊಳಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಅನ್ಕೊಳ್ಳಿ, ಒಬ್ರು ಒಂದು 500 ಹೇಳ್ತಾರೆ, ಕೆಲವರು 1000 ಹೇಳ್ತಾರೆ, ಕೆಲವರು 2000 ಹೇಳ್ತಾರೆ. ಎಕ್ಸಾಂಪಲ್ ಎಷ್ಟು ಕ್ವಾಂಟಿಟಿ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಅನ್ಕೊಳ್ಳಿ, ಒಬ್ರು ₹1000 ಸ್ಟಾಪ್ ಲಾಸ್ ತೊಗೊಳಕ್ಕೆ ರೆಡಿ ಇದ್ರು ಅಂತ ಅವ್ರು ಹೇಳ್ತಾರೆ, ಸರ್ ನಾನು 1000 ಕ್ವಾಂಟಿಟಿ ತೊಗೊಬೇಕು ಸರ್, ನನಗೆ ಪ್ರಾಫಿಟ್ ಅನ್ಲಿಮಿಟೆಡ್ ಬೇಕು, ನನ್ನ ಸ್ಟಾಪ್ ಲಾಸ್ ಬಂದು ₹1000 ಮಾತ್ರ ಅಂತ ಅವ್ರು ಹೇಳ್ತಾರೆ. ಸೊ 1000 ಕ್ವಾಂಟಿಟಿಗೆ ₹1000 ಸ್ಟಾಪ್ ಲಾಸ್ ಅಂದ್ರೆ ಎಷ್ಟು? ಒಂದು ಸ್ಟಾಕಿಗೆ ಸ್ಟಾಪ್ ಲಾಸು ₹1. ಸೊ ₹1 ನಾನು ಸ್ಟಾಕಲ್ಲಿ ಇಟ್ಬಿಟ್ಟು, ಓಕೆ ₹1 ಬಂದರೆ ಮಾತ್ರ ಸ್ಟಾಪ್ ಲಾಸ್ ಹಿಟ್ ಮಾಡು ಅಂತ ಹೇಳಿದ್ರೆ ಇಟ್ಟರೆ, ನಿಮ್ಮ ಸ್ಟಾಪ್ ಲಾಸ್ ಈಸಿಗೆ ಹಿಟ್ ಆಗುತ್ತೆ. ಸೊ ಆ ರೀತಿ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಸ್ಟಾಪ್ ಲಾಸ್ ಎಷ್ಟು ಅಮೌಂಟ್ ಅಂತ ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು, ಅದ್ರ ಬೇಸಿಸ್ ಮೇಲೆ
ನಿಮ್ಮ ಒಂದು ಸ್ಟಾಪ್ ಲಾಸ್ ರೇಂಜ್ ನೋಡ್ಕೊಂಡು ಎಕ್ಸಾಂಪಲ್ ₹3 ₹4 ನೋಡ್ಕೊಂಡು ಅದ್ರ ಬೇಸಿಸ್ ಮೇಲೆ ನಿಮ್ಮ ಕ್ವಾಂಟಿಟಿನ ಡಿಸೈಡ್ ಮಾಡಿ. ಸೊ ನನ್ನ ಎಕ್ಸಾಂಪಲ್ 1000 ಕ್ವಾಂಟಿಟಿ ಅಂದ್ರೆ ನೀವು ₹1 ಸ್ಟಾಪ್ ಲಾಸ್ ಇಟ್ಟರೆ ಈಸಿಗೆ ಹಿಟ್ ಆಗುತ್ತೆ ವಿತೌಟ್ ಡೌಟ್. ಸೊ ಅದಕ್ಕೆ ನೋಡ್ಕೊಂಡು ನಿಮ್ಮ ಒಂದು ಏನಂತಾರೆ ಒಂದು ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದ್ರ ಬೇಸಿಸ್ ಮೇಲೆ ಸ್ಟಾಪ್ ಲಾಸ್ನ ನೀವು ಇಟ್ಕೊಂಡ್ರೆ ನೀವು ಸ್ಟಾಪ್ ಲಾಸ್ನ ಈಸಿ ಹಿಟ್ ಆಗ್ಬೋದು. ಇದನ್ನ ಎಕ್ಸಾಂಪಲ್ ಸಹ ಕೊಟ್ಬಿಡ್ತೀನಿ. ಎಕ್ಸಾಂಪಲ್ ಒಂದು ಸ್ಟಾಕ್ ಓಕೆ, ಎಕ್ಸಾಂಪಲ್ ಅನ್ಕೊಳ್ಳಿ ಒಂದು ಸ್ಟಾಕ್ ಸಪೋರ್ಟ್ ಝೋನ್ ಬಂತು ಅನ್ಕೊಳ್ಳಿ. ಸೊ ಸಪೋರ್ಟ್ ಝೋನಲ್ಲಿ ನೀವು ಎಕ್ಸಾಂಪಲ್ ಪ್ರೀವಿಯಸ್ಲಿ ಇಲ್ಲೊಂದು ಸ್ವಿಂಗ್ ಇತ್ತು ಅಂತ ಅನ್ಕೊಳ್ಳಿ. ಸೊ ನೀವು ಇಲ್ಲಿ ಬೈ ಮಾಡಿದ್ರೆ ಅಂತ ಅನ್ಕೊಳ್ಳಿ. ಸೊ ನಿಮ್ಮ ಸ್ಟಾಪ್ ಲಾಸ್ ಇದಕ್ಕಿಂತ ಸ್ವಲ್ಪ ದೂರ ಇಡಬೇಕು, ಇಲ್ಲಿ ಇಡಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಎಕ್ಸಾಂಪಲ್ ಇಲ್ಲಿ ₹100 ಇತ್ತು ಅಂತ ಅನ್ಕೊಳ್ಳಿ, ಇಲ್ಲಿ 98 ಇತ್ತು ಅಂತ ಅನ್ಕೊಳ್ಳಿ. ಸೊ ಡಿಫ್ರೆನ್ಸ್ ಎಷ್ಟು? ₹2. ಸೊ ₹2 ನಿಮ್ಮ ಒಂದು ₹1000 ನೀವು ಡಿವಿಷನ್ ಮಾಡಿದ್ರೆ ಎಷ್ಟಾಗುತ್ತೆ? 500 ಕ್ವಾಂಟಿಟಿ. ಸೊ 500 ಕ್ವಾಂಟಿಟಿ ಮಾತ್ರ ಬೈ ಮಾಡಿ ನಿಮ್ಮ ಸ್ಟಾಪ್ ಲಾಸ್ ಇಂದ ಸಹ ನೀವು ಈಸಿಗೆ ಎಸ್ಕೇಪ್ ಆಗ್ಬೋದು. ಇದು ಟೈಟ್ ಸ್ಟಾಪ್ ಲಾಸ್ ಕೊಡೋದನ್ನ ನೀವು ಅವಾಯ್ಡ್ ಮಾಡಬೇಕು. ಸ್ಟಾಪ್ ಲಾಸ್ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಇಟ್ಟರೆ ಸ್ಟಾಪ್ ಲಾಸ್ ಆಗುತ್ತೆ. ಅದು ಮಾರ್ಕೆಟ್ನ ಒಂದು ಚಾರ್ಟ್ ಒಂದು ಏನು ಸ್ಟೋರಿ ಹೇಳ್ತಾ ಇದೆ ಅದ್ರ ಬೇಸಿಸ್ ಮೇಲೆ ಸ್ಟಾಪ್ ಲಾಸ್ ಇಟ್ಕೊಂಡು ನಿಮ್ಮ ಕ್ವಾಂಟಿಟಿನ ಅದರ್ವೈಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾಟ್ ವೇಟಿಂಗ್ ಫಾರ್ ಕ್ಯಾಂಡಲ್ ಕ್ಲೋಸ್. ಸುಮಾರು ಜನಕ್ಕೆ ನೋಡಿದ್ದೀನಿ ಇದಾಗುತ್ತೆ ಸ್ನೇಹಿತರೆ, ಯಾವುದು ಎಸ್ಕೇಪ್ ಆಗೋದಿಲ್ಲ, ನನಗೂ ಕೆಲವೊಂದು ಟೈಮ್ ಆಗಿ ಆಗುತ್ತೆ, ಬಟ್ ಅವಾಯ್ಡ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಯಾವುದೇ ಒಂದು ಸ್ಟಾಕ್ ಒಂದು ಸಪೋರ್ಟ್ ಒಂದು ರೆಸಿಸ್ಟೆನ್ಸ್ ಬಂದಿದ ತಕ್ಷಣ ಕ್ಲೋಸ್ ಆಗೋಕ್ಕಿಂತ ಮುಂಚೆ ನಾವು ಎಂಟರ್ ಆಗ್ಬಿಡ್ತೀವಿ. ಎಕ್ಸಾಂಪಲ್ ಇಲ್ಲಿ ಎಕ್ಸಾಂಪಲ್ 5 ಮಿನಿಟ್ಸ್ ಕ್ಯಾಂಡಲ್ ಅಂತ ಅನ್ಕೊಳ್ಳಿ. ಸೊ 3 ನಿಮಿಷ ಆಗಿದ ತಕ್ಷಣ ಇದು ಗ್ರೀನ್ ಬರ್ತಾ ನಾವೇನು ಮಾಡ್ತೀವಿ ಟಕ್ಕನ್ ಬೈ ಮಾಡ್ಬಿಡ್ತೀವಿ ವಿತೌಟ್ ಕ್ಲೋಸಿಂಗ್. ಅದು ಲಾಸ್ಟ್ 1 ಮಿನಿಟ್ ಅಲ್ಲಿ ಏನಂತೆ ಈ ಒಂದು ಗ್ರೀನ್ ಕ್ಯಾಂಡಲ್ ರೆಡ್ ಟರ್ನ್ ಆಗೋಗುತ್ತೆ. ಏನಕ್ಕೆ? ಈ ಸ್ಟಾಪ್ ಲಾಸ್ ಎಂಟಿಂಗ್ನ ಒಂದು ಸ್ಟ್ರಾಟಜಿ ಅದೇ, ಬಿಗ್ ಬಾಯ್ಸ್ ಮಾಡೋದು ಅದೇ ಸ್ಟೋರಿನೇ. ಓಕೆ, ಸೊ ಲಾಸ್ಟ್ ಮಿನಿಟ್ ಗಂಟ ನಿಮಗೆ ಒಂದು ಕ್ಯಾಂಡಲ್ನ ಗ್ರೀನ್ ಮಾಡ್ತಾರೆ, ಟಕ್ ಒಂದು ಫ್ಯೂ ಸೆಕೆಂಡ್ಸ್ ಅದನ್ನ ರೆಡ್ ಮಾಡ್ಬಿಡ್ತಾರೆ, ಅವಾಗ ಸ್ಟಾಪ್ ಲಾಸ್ ಈಸಿ ಹಿಟ್ ಆಗುತ್ತೆ. ನೆಕ್ಸ್ಟ್ ಬಂದು ಸೆಟ್ಟಿಂಗ್ ಜನರಲ್ ಸ್ಟಾಪ್ ಲಾಸ್. ಸೊ ಸುಮಾರು ಜನ ಇರ್ತಾರೆ ಸ್ಟಾಪ್ ಲಾಸ್ ಅಂತ, ನೀವು ಆ ಲೆವೆಲ್ಗೆ ಇಟ್ಟರೆ ಈಸಿ ಹಿಟ್ ಆಗುತ್ತೆ. ಸೊ ನಿಮ್ಮದೇ ಆದಂಥ ಒಂದು ಯುನೀಕ್ ಒಂದು ಸ್ಟಾಪ್ ಲಾಸ್ನ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಆ ರೀತಿಯ ಸ್ಟಾಪ್ ಲಾಸ್ ಇಡೋದ್ರಿಂದ ಮಾತ್ರ ನೀವು ಸ್ಟಾಪ್ ಲಾಸ್ ಹಂಟಿಂಗಿಂದ ಎಸ್ಕೇಪ್ ಆಗ್ಬೋದು ಅನ್ನೋ ಒಂದು ಇನ್ಫಾರ್ಮೇಷನ್ಸ್ ಈ ಒಂದು 2-3 ಸೀರೀಸ್ ಏನು ಮಾಡಿದೆ ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಬಂದು ನೀವು ಮಾಡಬೇಕಾಗಿರೋಂಥ ಒಂದು ಆಕ್ಷನ್ ಏನು? ಸ್ಟಾಪ್ ಲಾಸ್ ಹಂಟಿಂಗ್ನ ತಿಳ್ಕೊಳ್ಳಿ, ಒಂದು ಸ್ಟಾಕ್ನ ಟ್ರೆಂಡ್ ತಿಳ್ಕೊಳ್ಳಿ, ಅದ್ರ ಜೊತೆಗೆ ಒಂದು ಸಪೋರ್ಟ್ಸ್ ರೆಸಿಸ್ಟೆನ್ಸ್ ಹೆಂಗೆ ವರ್ಕ್ ಆಗುತ್ತೆ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಈ ಒಂದು ಟ್ರಾಪ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಈ ರೀತಿಯ ಒಂದು ಟ್ರಾಪ್ಸ್ ಇಂದ ಮತ್ತೆ ಸ್ಟಾಪ್ ಲಾಸ್ ಹಂಟಿಂದ ಎಸ್ಕೇಪ್ ಆಗಬೇಕಾದ್ರೆ ಈ ರೀಸನ್ಗಳನ್ನ ಏನು ಹೇಳಿದೀನಿ ಅದನ್ನ ಸಹ ನೀವು ಮೆನ್ಷನ್ ಮಾಡ್ಕೊಂಡು ನೀವು ಈ ಒಂದು ರೀತಿಯ ಒಂದು ಟ್ರಾಪ್ ಇಂದ ನೀವು ಎಸ್ಕೇಪ್ ಆಗ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನೀವು ಶೇರ್ ಮಾಡಿದಷ್ಟು ನಂಗೆ ಖುಷಿ ಆಗುತ್ತೆ. ಲೈಕ್ ಮಾಡಿ, ಪಾಸಿಟಿವ್ ಕಮೆಂಟ್ಸ್ ಕೊಡಿ, ಜೊತೆಗೆ ನಿಮ್ಮ ಫ್ರೆಂಡ್ ಜೊತೆ ಏನಾದರೂ ಡಿಸ್ಕಷನ್ಸ್ ಇರ್ತಾರೆ ಈ ರೀತಿ ಒಂದು ಡಿಸ್ಕಷನ್ ಮಾಡ್ಕೊಂಡು ಕಲಿತಾ ಹೋಗಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.